ತುಂಗಭದ್ರಾ ಜಲಾಶಯದ ನೀರಿನ ಲಭ್ಯತೆ ಆಧರಿಸಿ ಕಾಲುವೆಗಳಿಗೆ 90 ದಿನಗಳ ಅವಧಿವರೆಗೆ ಮಾತ್ರ ನೀರು ಹರಿಸಲು ನಿರ್ಧರಿಸಲಾಗಿದೆ ಎಂದು ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ಎಸ್ ತಂಗಡಗಿ ತಿಳಿಸಿದರು. ಮುನಿರಾಬಾದ್ನಲ್ಲಿ ನಿನ್ನೆ ನಡೆದ 126ನೇ ನೀರಾವರಿ ಸಲಹಾ ಸಮಿತಿ ಸಭೆ ಬಳಿಕ ಸಭೆಯ ನಿರ್ಣಯದ ಬಗ್ಗೆ ಸಚಿವರು ಮಾಹಿತಿ ನೀಡಿದರು. ಈ ವೇಳೆ ಸಚಿವ ಬಿ ನಾಗೇಂದ್ರ, ಕಾಡಾ ಅಧ್ಯಕ್ಷ ಹಸನ್ ಸಾಬ್ ನಬಿಸಾಬ್ ದೋಟಿಹಾಳ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಶಿವರಾಜ್ ತಂಗಡಗಿ, ಪ್ರಸ್ತುತ ಜಲಾಶಯದಲ್ಲಿ 82 ಟಿಎಂಸಿ ನೀರು ಶೇಖರಣೆಯಾಗಿದೆ. ಮುಂದಿನ ದಿನಗಳಲ್ಲಿ ಇನ್ನೂ 10 ಟಿಎಂಸಿ ನೀರು ಸಂಗ್ರಹವಾಗುವ ನಿರೀಕ್ಷೆ ಇದೆ. ಕುಡಿಯುವ ನೀರಿನ ಅಗತ್ಯತೆಯನ್ನು ಆಧರಿಸಿ ಉಳಿದಂತೆ ರೈತರ ಬೇಡಿಕೆ ಅನುಸಾರ ಹಾಗೂ ನೀರಿನ ಲಭ್ಯತೆ ಪರಿಗಣಿಸಿ 90 ದಿನಗಳವರೆಗೆ ನೀರು ಹರಿಸಲು ಸಭೆಯಲ್ಲಿ ಒಮ್ಮತದಿಂದ ನಿರ್ಣಯಿಸಲಾಯಿತು ಎಂದು ತಿಳಿಸಿದರು. ತುಂಗಭದ್ರಾ ಬಲದಂಡೆ ಕೆಳಮಟ್ಟದ ಕಾಲುವೆಗೆ ಅಲ್ಲಿ 90 ದಿವಸ 650 ಕ್ಯೂಸೆಕ್ಸ್ ಮತ್ತು ರಾಯಬಸವಣ್ಣ ಅಲ್ಲಿ 90 ದಿವಸ 180 ಕ್ಯೂಸೆಕ್ಸ್. ತುಂಗಭದ್ರಾ ಎಡದಂಡೆ ಮೇಲ್ಮಟ್ಟದ ಕಾಲುವೆ ಅಲ್ಲೇ 25 ಕ್ಯೂಸೆಕ್ಸ್ನಂತೆ 90 ದಿವಸವರೆಗೂ ಅದನ್ನು ಕೊಡುವಂಥ ಕೆಲಸ. ಬಳಿಕ ದೂರದರ್ಶನದೊಂದಿಗೆ ಹಸನ್ ಸಾಬ್ ನಬಿಸಾಬ್ ದೋಟಿಹಾಳ, ಎಡ ಹಾಗೂ ಬಲದಂಡೆ ಕಾಲುವೆಗಳಿಗೆ ನೀರು ಹರಿಸುವ ನಿರ್ಣಯ ಕೈಗೊಳ್ಳಲಾಗಿದೆ. ಒಂದು ಬೆಳೆಗಾದರೂ ನೀರು ಹರಿಸುತ್ತಿರುವುದು ಸಂತಸದ ಸಂಗತಿ ಎಂದರು. ನಮ್ಮ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ಆಸಕ್ತಿಯಿಂದ ಡ್ಯಾಮಿನ 33 ಗೇಟ್ಗಳನ್ನು ಕೂಡ ಅಳವಡಿಸಿಕೊಟ್ಟಿದ್ದಾರೆ. ದೇವರ ದಯೆಯಿಂದ ಒಂದು ಬೆಳೆಗೆ ನೀರು ಕೂಡ ದೇವರು ಡ್ಯಾಮಿಗೆ ಕೊಟ್ಟಿದ್ದಾನೆ. 2 ಬೆಳೆಗೂ ನೀರು ಕೊಡುವಂತೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ, ರೈತರು ಒಳ್ಳೆಯತನ. ರೈತ ಮುಖಂಡ ಹನುಮಂತಪ್ಪ, ನೀರಿನ ಲಭ್ಯತೆ ಆಧರಿಸಿ ತಾತ್ಕಾಲಿಕವಾಗಿ 90 ದಿನಗಳವರೆಗೆ ನೀರು ಹರಿಸುವ ನಿರ್ಣಯ ತೆಗೆದುಕೊಳ್ಳಲಾಗಿದೆ. ನೀರಿನ ಪೂರೈಕೆಗೆ ಅನುಗುಣವಾಗಿ ರೈತರು ಬೆಳೆ ಬೆಳೆಯುವುದು ಹೆಚ್ಚು ಸೂಕ್ತ ಎಂದು ಹೇಳಿದರು. ಅದಕ್ಕೆ ಅದೇ ರೀತಿ ನಮಗೆ ನವೆಂಬರ್ನಲ್ಲಿ ನೀರು ಬಂತು ಅಂದ್ರೆ ಇನ್ನು ಮಳೆಗಾಲ, ಹಿಂಗಾರು ಮಳೆಗಾಲ ಇದೆ. ಹಂಗಾಗಿ ಎಲ್ಲ ಬೇಡಿಕೆ ಹೇಳಿದ್ನಲ್ಲ, 120 ದಿವಸಕ್ಕೆ ನೀರು ಬಿಡಬೇಕು, ಇವತ್ತೇ ಬಿಡಬೇಕು ಅನ್ನೋದು ನೀರಿನ ಲೆಕ್ಕಾಚಾರದ ಆಧರಿಸಿ ಆಯಾ ಕಾಲುವೆಗಳಿಗೆ ಬಿಡಬೇಕು. ರೈತ ಶ್ರೀನಿವಾಸ ರೆಡ್ಡಿ, ಕಾಲುವೆಗಳಿಗೆ ನೀರು ಹರಿಸುತ್ತಿರುವುದರಿಂದ ರೈತರಿಗೆ ಅನುಕೂಲವಾಗಿದೆ ಎಂದರು.